ಮದುವೆ ಆಗೋ ಹುಡುಗಿಗೆ ಬಂದ್ಬಿಟ್ಟು ಹೇಳಿದ್ರೆ ಸಿನಿಮಾದಲ್ಲಿ ಮಾಡ್ತೇನೋ ಅಂದ್ರು. ಇಮ್ಮಿಡಿಯೇಟ್ ಆಗಿ ಬೈದ್ಬಿಟ್ರು ಸರ್. ಅವ್ನಿಗೆ ಹೊಡೆದೇ ಬಿಟ್ರು. ಏನ ಇಂಥ ಹುಡುಗನ್ನ ಇವತ್ತು ಕರ್ಕೊಂಡ್ ಬಂದಿದ್ದೆ, 2 ದಿವಸ ಮುಂಚೆ ಕರ್ಕೊಂಡ್ ಬಂದಿದ್ರೆ ವಿಷ್ಣುವರ್ಧನ್ ಚಿಕ್ಕ ಹುಡುಗನ್ ಪಾಠ ಮಾಡಿಸ್ಬಿಡ್ತಿದ್ದಲ್ಲೋ. 44 ವರ್ಷದಿಂದ 500 ರೂಪಾಯಿ ಕೊಟ್ರು ಸರ್. ನಮ್ಮ ಮೂಡ್ಲಪಾಳ್ಯ ಸೈಡ್ ಅಲ್ಲಿ ಇದೆಯಲ್ಲ, ಅವತ್ತಿನ ದಿನ 500 ರೂಪಾಯಿ ಒಂದು ಸೈಟು. ಅವತ್ತು 500 ರೂಪಾಯಿ ತಗೊಂಡ್ರು ಸೈಟ್, ಇವತ್ತು 1 ಕೋಟಿ ರೂಪಾಯಿ ಸರ್. ದೊಂಬರಕ್ಷಣ ಸಿನಿಮಾದಲ್ಲಿ ನಾನೇ ಕೃಷ್ಣ ಎಲ್ಲಾ ಪ್ರಾಣಿಗಳ ಜೊತೆ ಆಕ್ಟ್ ಮಾಡಿದ್ವಿ. ಫಸ್ಟ್ ಟೈಮ್ ಮಂಜುಳಾ ಪರಿಚಯ ಇದ್ರು. ಮಂಜುಳಾ ತುಂಬಾ ಕ್ಲೋಸ್ ಆದ್ರು. ಆಂಟಿ ನೀವೇ ಬೆಳೀತಾ ಹೈಟ್ ಬಂದ್ಮೇಲೆ ಮಂಜುಳನ ಪಕ್ಕದಲ್ಲಿ ಹೋದ್ರೆ ಮಂಜುಳಾ ಹೆಗಲ್ ಮೇಲೆ ಕೈ ಹಾಕ್ಬಿಟ್ಟು, ಏನೋ ನನ್ನ ಐಟೆ ಬಂದ್ಬಿಡಿಯಲ್ಲೋ, ನೆಕ್ಸ್ಟ್ ಮುಂದೆ ಕಟ್ ಮಾಡ್ರೆ ನನಗೆ ಹೀರೋ ಆಗ್ತಿಲ್ಲೋ, ನನ್ನ ಜೊತೆ ಹೀರೋ ಮಾಡ್ತೇನೋ ಅಂತೆಲ್ಲ ಹೇಳಿದ್ರು ಸರ್. ಸ್ಕೂಲಲ್ಲಿ ಟ್ಯಾಲೆಂಟ್ ಡೇ ಎಲ್ಲ ಭಾಗವಹಿಸಿವೆ, ಪ್ರೈಸಸ್ ಎಲ್ಲ ಹೊಡಿತಾ ಇದ್ದೆ. ಸೊ ಹಿಂಗೆ ಮನೇಲಿ ಒಂದ್ಸರಿ ನಾವು ಆಟ ಆಡ್ತಾ ಇರ್ಬೇಕಾದ್ರೆ ನಮ್ಮ ಸ್ನೇಹಿತರು ಯಾರೋ ಓಡ್ ಬಂದ್ಬಿಟ್ಟು ಇಲ್ಲಿ ಸತ್ಯ ಹರಿಶ್ಚಂದ್ರ ಡ್ರಾಮಾ ಮಾಡ್ತವ್ರೆ ಕಣ, ಅದರಲ್ಲಿ ಏನಾದರೂ ಪಾರ್ಟ್ ಗಿಟ್ ಕೇಳ್ಕೊಂಡು ನೀನು ಮಾಡೋ ಅಂತ ಹೇಳಿದ್ರು. ಹೌದೇನೋ ಅಂದ್ಬಿಟ್ಟು ನಾನೇನು ಮಾಡಿದೆ, ನಮ್ಮ ತಾಯಿನ ಕರ್ಕೊಂಡು ಅಲ್ಲಿ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಮೇಸ್ಟ್ರು ಹಾರ್ಮೋನಿಯಂ ಇಟ್ಕೊಂಡು ಎಲ್ಲರಿಗೂ ಹಾಡೆಲ್ಲ ಹೇಳ್ಕೊಡೋದೆಲ್ಲ ಮಾಡ್ತಾ ಏರಿಯಾದಲ್ಲಿ. ನಮ್ಮ ಏರಿಯಾದ ಪ್ರಸನ್ನ ಥಿಯೇಟ್ರ್ ಗೊತ್ತಲ್ಲ, ನೀವು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆದೋ. ಪ್ರಸನ್ನ ಲೈನ್ಸ್ ಬ್ಯಾಕ್ ಸೈಡು ವಿದ್ಯಾರಣ್ಯ ಪ್ರಿಯ ಅಂತ ಇದೆ. ಅಲ್ಲಿ ನಾವು ಸ್ವಂತ ಸೈಟ್ ತೊಗೊಂಡು ಮನೆ ಕಟ್ಸ್ಕೊಂಡು ಅಲ್ಲಿ ಇದ್ಬೇಕಾದ್ರೆ ಅಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಹುಡುಗರು ಯಾರೋ ಬಂದು ಹೇಳಿದ್ರು, ಹಿಂಗೆ ಡ್ರಾಮಾ ಮಾಡ್ತವ್ರಂತೆ, ನೋಡು ಹೋಗಿ ಕೇಳು ಅಂತ. ನಾವು ನಮ್ಮ ತಾಯಿನ ಕರ್ಕೊಂಡು ಹೋದೆ. ಅಲ್ಲಿ ಡ್ರಾಮಾ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಹೋದೆ, ಏನಪ್ಪ ಬಂದಿದ್ದು? ಅವ್ರಿಗೊಂಥರ ಆಶ್ಚರ್ಯ, ಹುಡುಗ ಸಕ್ಕತ್ತಾಗವನೆ, ಫೇರಾಗಿ ಚೆನ್ನಾಗವನೆ, ಸಕ್ಕತ್ತಾಗವನೆ ಅಂದ್ಬಿಟ್ಟು ಕೇಳಿದೆ, ಏನಪ್ಪ ಏನೋ ಮಾಡ್ತಾ ಇದ್ರಲ್ಲ, ಸತ್ಯ ಹರಿಶ್ಚಂದ್ರ ಇದರಲ್ಲಿ ನನಗೆ ರೋಹಿತ್ ಅಶ್ವಿನ್ ಪಾಠ ಕೊಡಿ ಅಂತ ನಾನು ಓಪನ್ ಆಗಿ ಕೇಳಿದೆ. ನಾವಮ್ಮ ಹೇಳಿದ್ರಿ ಹಿಂಗೆ ಅದರಲ್ಲಿ ಐತೆ ಕಣ, ಸಿನಿಮಾ ನೋಡಿದೆಲ್ಲ ಸತ್ಯ ಹರಿಶ್ಚಂದ್ರ, ಅದರ ಮಗನ ಪಾರ್ಟ್ ಐತೆ, ಅದು ನೀನು ಕೇಳು, ನೀವು ಮಾಡಿವಂತೆ ಅಂತ ಹೇಳಿದ್ರು. ನಾನು ಹೋಗಿ ಡೈರೆಕ್ಟಾಗಿ ಕೇಳಿದೆ ಅವ್ರಿಗೆ, ಕೊಡಿ ಸರ್ ಅಂತ. ಅವ್ರು ಏನು ಮಾಡಿದ್ರು, ಏನಪ್ಪ ಇವತ್ತು ಬಂದಿದ್ಯಾ ನೀನು? ಆಲ್ರೆಡಿ ಆ ಹುಡುಗ ಅಲ್ಲಿದ್ದಾನೆ, ಇನ್ನೊಬ್ಬ ಸೆಲೆಕ್ಟ್ ಮಾಡಿದ್ದಾರೆ, ಅವ್ನು ರೆಡಿ ಇದ್ದಾನೆ, ಅವ್ನು ಪ್ರಾಕ್ಟೀಸ್ ನಡೀತಾ ಇತ್ತು ಅವನಿಗೆ. ನಾನು ಹೋಗಿ ಕೇಳಿದ ತಕ್ಷಣ ಎಲ್ಲ ನೋಡಪ್ಪ ಈ ಹುಡುಗ ಬಂದವನೇ, ಇವ್ನು ಮಾಡ್ತಾವನೆ, ಇನ್ನು ಲೇಟಾಗಿ ಬಂದರೆ ಯಾವುದೋ ಸಣ್ಣ ಪುಟ್ಟ ಇದ್ದರೆ ಹೇಳಿ ಕಳಿಸ್ತೀವಿ ಹೋಗು ಅಂತ ಕಳಿಸ್ಬಿಟ್ರು. ನಾನು ಬೇಜಾರಾಗಿ ಮನೆಗೆ ಬಂದೆ, ಇದೇನಪ್ಪ ಇದು, ಎಂಥ ಸ್ಟೋರಿ ಅದು ಸತ್ಯ ಹರಿಶ್ಚಂದ್ರ. ಆ ಸ್ಟೋರಿಯಲ್ಲಿ ಆ ಒಂದು ಮೇಯ್ನ್ ಕ್ಯಾರೆಕ್ಟ್ರು ನಾನು ಮಾಡಿದ್ದೀರಿ ಎಷ್ಟು ಚೆನ್ನಾಗಿರೋದು ಅಂದ್ಬಿಟ್ಟು ತುಂಬ ಬೇಜಾರು. ಹೋಗ್ಬೇಕಾದ್ರೆ ಫುಲ್ ಖುಷಿಯಾಗಿ ಹೋದೆ, ಬರ್ಬೇಕು ಅದೇ ಬೇಜಾರಾಗಿ ಬಂದೆ. ಏನು ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಅದು ಮರೆತೆ ನಾವು ಮಾಮೂಲಿ ಆಟ ಆಡ್ತಾಯಿದ್ದು. ಒಂದು ವಾರ ಆದಮೇಲೆ ಆ ಮೇಷ್ಟ್ರೆ ಹುಡ್ಕೊಂಬಂದ್ರು ನಮ್ಮ ಮನೆಗೆ. ಏನಂದರೆ ಆ ಹುಡುಗ ಸರಿಯಾಗಿ ಮಾಡ್ತಾಯಿಲ್ಲ, ನನ್ನ ದೃಷ್ಟಿಗೆ ಅವನು ಏನೂ ಮಾಡ್ತಾಯಿಲ್ಲ. ಅವ್ನು ಹೇಳ್ಕೊಟ್ಟು ಒಂದು ವಾರ ಏನೋ ಸೈಕಲ್ ಹೊಡೆದವ್ರೆ, ಏನೂ ಆಗಿಲ್ಲ. ಅವ್ನು ಬಿಟ್ಟಾಕಿದ್ರು. ಬಂದು ಬಾಪ ನೀನೇ ಬಾಪ ಮಾಡು ಅಂತ ಹೇಳಿದ್ರು. ಆಯಿತು ಅಂತ ನಾವು ಹೋದೆ. ಅದು ಹೆಂಗೆ ಅಂತ ಡ್ರಾಮಾ ಸಂಜೆ ಒಂದು 6-6:30 ಸ್ಟಾರ್ಟ್ ಆದರೆ ಬೆಳಗಿನ ಜಾವ 5 ಗಂಟೆ 6 ಗಂಟೆವರೆಗೂ ಡ್ರಾಮಾ. ಅದು ಇಡೀ ರಾತ್ರಿ. ಆಗಿನ ಕಾಲದಲ್ಲಿ ಹಂಗೆ. ಅದು ಒಂದು ಶಿವರಾತ್ರಿಗೆ ಒಂದ್ಸರಿ ಮಾಡಿವೋ, ಒಂದು ಯಾವ್ದಾದ್ರು ಕನ್ನಡ ರಾಜ್ಯೋತ್ಸವಕ್ಕೆ ಒಂದ್ಸರಿ ಮಾಡಿವೋ, ಅಣ್ಣಮ್ಮ ಕರೆಸಿದಾಗ ಒಂದ್ಸರಿ ಮಾಡಿವೋ, 3 ಡ್ರಾಮಾ ಮಾಡೋದು ಸರ್. ಅದರಲ್ಲಿ ಆ ಡ್ರಾಮಾದಲ್ಲಿ ಮಾಡಿದ್ರೆ ಚಪ್ಪಾಳೆ, ವಿಜಿಲು, ಮೈ ತುಂಬ ನೋಟ್ಗಳು ಅಂಟಿಸ್ಬಿಡೋರಲ್ಲ, ಪಿನ್ಗಳು ಹಾಕೋ ಪಿನ್ನು. ಆ ಡ್ರಾಮಾದಲ್ಲಿ ನಂದೇ ಒಂದು 150 ಹಾಡು. ಲೋಹಿತ್ ಅಶ್ವಿನ್ಗೆ, ಸತ್ಯ ಹರಿಶ್ಚಂದ್ರಗೆ ಅವನೊಂದು 200 ಹಾಡು. ನಾವು ಸಂಭಾಷಣೆ ಹೇಳಬಹುದು, ಸಾಂಗ್ನಲ್ಲಿ ಕತೆ ಹೇಳೋದು. ಆ ಥರದ್ದು ಏನು ತರೋ ಆಗಿ ತಿಂಗಳಂಗಟ್ಲೆ ಪ್ರಾಕ್ಟೀಸು. ಬಿಕಾಸ್ ಟೋಟಲ್ ನಿಮ್ಗೆ ಗೊತ್ತಲ್ಲ, 12 ಅವರ್ ನಾವು ಡ್ರಾಮಾ ಮಾಡಬೇಕು ಅಂದರೆ ಎಷ್ಟಿರುತ್ತೆ ಕಂಟೆಂಟ್. ಆ ಕಂಟೆಂಟು ನಾವು ಎಲ್ಲ ಇಲ್ಲಿ ಇಟ್ಕೋಬೇಕು. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಒಂದು ಡ್ರಾಮಾ ಎಕ್ಸ್ಟ್ರಾರ್ಡಿನರಿ ಕ್ಲಿಕ್ ಆಯಿತು ಸರ್, ಸೂಪರ್ ಹಿಟ್ ಆಯ್ತು ಸರ್. ಅದು ಅವತ್ತಿನ ಹೇಳಿದೆಲ್ಲ, ಅವತ್ತಿನ ದಿನ ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇರೆ ಏನಿಲ್ಲ. ಅವತ್ತು ಟಿವಿ ಇಲ್ಲ, ಇನ್ನೊಂದಿಲ್ಲ, ಏನಿಲ್ಲ ಸರ್. ಒಂದು ಸಿನಿಮಾ ಬಿಟ್ಟರೆ ನಿಮ್ಗೆ ಇದ್ರೆ ಡ್ರಾಮಾ ಕ್ಲಿಕ್ ಆಯಿತು. ನನಗೂ ಎಲ್ಲರೂ ಒಳ್ಳೆ ಅಪ್ರಿಷಿಯೇಟ್ ಮಾಡಿದ್ರು. ಸೆಕೆಂಡ್ ಶೋ ಮಾಡಬೇಕಾದ್ರೆ ಏನಾಯಿತು, ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಪ್ರಾಕ್ಟೀಸ್ ಮಾಡುವಾಗ ನಮ್ಮ ಇವರು ಅಶ್ವಥ್ ನಾರಾಯಣ್ ಅಂತ ಆರ್ಟಿಸ್ಟ್ ಗೊತ್ತಿರ್ಬೇಕು ನಿಮಗೆ, ಇತ್ತೀಚೆಗೆ ಹೋಗ್ಬಿಟ್ರಲ್ಲ, ರೀಸೆಂಟಾಗಿ ತೀರೋದ್ರು. ರಾಜ್ಕುಮಾರ್ ಕಂಪ್ನಿಲೆಲ್ಲ ಪುರೋಹಿತರು ರೋಲ್ ಎಲ್ಲ ಮಾಡಿ 2,20,200 ರೂಪಾಯಿ ಅಶ್ವಥ್ ನಾರಾಯಣ್ ಅವರ ಕುಟುಂಬಕ್ಕೆ ಹಸ್ತಾಂತರಿಸ್ತಿದ್ದೀನಿ. ಅರ್ಚಕರು ರೋಲ್ ಎಲ್ಲ ಮಾಡ್ತಿದ್ರು. ಅವ್ರು ಏನೋ ಒಂದು ಕೆಲಸ ಇತ್ತು ಅಂದ್ಬಿಟ್ಟು ಅಲ್ಲಿ ನಮ್ಮ ಏರಿಯಾಗೆ ಬಂದಿದ್ರು. ಅವರು ಈ ಹಾರ್ಮೋನಿಯಂ ಶಬ್ದ ಕೇಳ್ಬಿಟ್ಟು ಯಾರಪ್ಪ ಏನೋ ಮಾಡ್ತಾವ್ರಲ್ಲ ಅಂದ್ಬಿಟ್ಟು ಅವರು ಅಲ್ಲಿ ನಮ್ಮ ಹತ್ರ ಬಂದರು. ನಮ್ಮ ಹತ್ರ ಬಂದಾಗ ಏನಾಯ್ತು, ಜನಗಳೆಲ್ಲ ಮುತ್ತಿಕೊಂಡ್ರು. ಅವ್ರಿಗೆ ಆಟೋಗ್ರಾಫ್ ಕೊಳ್ತಾ ಅಂತ. ಒಬ್ಬ ಆ್ಯಕ್ಟ್ರು, ಸಿನಿಮಾ ಆ್ಯಕ್ಟ್ರು, ಅವ್ನು ಬಂದಿದ್ದಾನೆ ಫೇಮಸ್ ಅವರು ಅವತ್ತು. ಹೌದು ಸರ್, ಅವರೆಲ್ಲ ತುಂಬ ಸಿನಿಮಾಗಳು ಮಾಡಿದ್ದಾರೆ ಸರ್. ಅವರೆಲ್ಲ ಅವ್ರು ದೊಡ್ಡ ಪ್ರಮಾಣದಲ್ಲಿ ಪಿಕ್ಚರ್ ಮಾಡಲಿಲ್ಲ ಅಂದ್ರೂ, ಕ್ಯಾರೆಕ್ಟರ್ಸ್ ಮಾಡಲಿಲ್ಲ ಅಂದ್ರೂ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ನಮ್ಮ ಕರ್ನಾಟಕ ಜನತೆಗೆ ಮುಖಪರಿಚಯ ಇತ್ತು ಅವರು. ಸೊ ಅವ್ರು ಬಂದರು ಅಂದ್ಬಿಟ್ಟು ತುಂಬ ಜನ ಸೇರಿದ್ರು. ಅವರು ಬಂದು ನೋಡ್ತಾ ಇದ್ದಾರೆ, ನಾವುಗಳು ಮಾಡ್ತಾಯಿದ್ದೀವಿ, ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಅವ್ರಿಗೆ ಅಲ್ಲೇ ಹೊಡಿತು. ಅವ್ರಿಗೆ ಹುಡುಗನಿಗೆ ಏನೋ ಐತಲ್ಲ, ವಿಶೇಷವಾದ ಟ್ಯಾಲೆಂಟ್ ಇದೆಯಲ್ಲ. ಅವ್ನು ಬಂದ್ಬಿಟ್ಟು ಕೇಳಿದ್ರೆ, ಈ ಸಿನಿಮಾದಲ್ಲಿ ಮಾಡ್ತೇನೋ ಅಂದರು. ನಾನು ರೋಗಿ ಬೈದಿದ್ದು ಅಲ್ವನ, ವೈದ್ಯ ಹೇಳಿದ್ದು ಅಲ್ವನ ಅಂದ್ಬಿಟ್ಟಿದ್ದೇನೆ. ಹೂ ಸರ್ ಮಾಡ್ತೀನಿ ಅಂದೆ. ನಾನು ಒಂದು ಕೆಲಸ ಮಾಡು, ನಾಳೆ ನಮ್ಮ ಮನೆಗೆ ಬಂದ್ಬಿಡು, ನೀನು ಚಾಮುಂಡೇಶ್ವರಿ ಸ್ಟುಡಿಯೋ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ವೈಆರ್ ಸ್ವಾಮಿಯವರು ಮೂಯಿಗೆ ಸಿನಿಮಾ ಮಾಡ್ತಾವ್ರೆ, ಅಲ್ಲಿ ನಿನಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು.
ಆಯಿತು ಅಂದ್ಬಿಟ್ಟು ಅವ್ರದ್ದು ವಿಲ್ಸನ್ ಗಾರ್ಡನಲ್ಲೆಲ್ಲೋ ಮನೆ ಇತ್ತು. ನಮ್ಮ ಮದರು ಕರ್ಕೊಂಡೋದ್ರು. ಅಲ್ಲಿ ಹೋದ್ಮೇಲೆ ಅಲ್ಲಿಂದ ಅವರು ನನಗೆ ಚಾಮುಂಡೇಶ್ವರಿ ಸ್ಟುಡಿಯೋಕ್ಕೆ ಕರ್ಕೊಂಡೋದ್ರು. ಅಲ್ಲಿ ಸರ್ ಫಸ್ಟ್ ಟೈಮ್ ಸ್ಟುಡಿಯೋ ಒಳಗಡೆ ಎಂಟ್ರಿ. ಅಲ್ಲ, ಅದಕ್ಕೆ ಮುಂಚೆ ಒಂದು ಸರಿ ಎಂಟ್ರಿ ಆಗಿದ್ದು, ಅದ್ರ ಆಮೇಲೆ ಹೇಳ್ತೀನಿ ಕತೆ. ದೇವರ ಕೊಟ್ಟ ತಂಗಿ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿದ ಸಿನಿಮಾ, ಆವತ್ತು ನಾನು ಎಂಟ್ರಿ ಆಗಿದ್ದೆ. ಬಿಕಾಸ್ ನನ್ನ ಕಸಿನ್ ಅದರಲ್ಲಿ ಆ್ಯಕ್ಟ್ ಮಾಡಿದ್ದ. ಈ ಲೋಕವೆಲ್ಲ ನೀನೇ ಇದುವ ಪೂಜಾ ಮಂದಿರ. ರಾಜ್ಕುಮಾರ್ ಹೆಂಗ್ ಕ್ಯಾರೆಕ್ಟರ್ನ ನಮ್ಮ ಕಸಿನ್ ಮಾಡಿದ್ದೆ, ಚಿಕ್ಕ ಹುಡುಗನ ಪಾಠ. ಅವತ್ತು ಹೋಗಿದ್ದೆ, ರಾಜ್ಕುಮಾರ್ ಅವ್ರನ್ನೆಲ್ಲ ಮೀಟ್ ಮಾಡಿದೆ, ಎಲ್ಲ ಮಾಡಿದ್ದೆ. ಅದಾದಮೇಲೆ ನೆಕ್ಸ್ಟು ನನ್ನ ಒಂದು ಲೈಫ್ ಕ್ಯಾರಿಯರಲ್ಲಿ ನಾನು ಎಂಟ್ರ್ ಆಗಿದ್ದು ಅವತ್ತು. ಅವರು ಎಂಟ್ರಾಗ್ಬಿಟ್ಟು ಅಲ್ಲಿ ನಮ್ಮ ಚಾಮುಂಡೇಶ್ವರಿ ಸ್ಟುಡಿಯೋಲ್ಲೇ ಒಂದು ತುಳಸಿ ಇದಿತ್ತಲ್ಲ, ಅರಳಿ ಮರಕ್ಕೆಲ್ಲ ಚಪ್ಪಲಿ ಬಿಟ್ಬಿಟ್ಟು ನಮಸ್ಕಾರ ಮಾಡೋದು. ಅದನ್ನ ನೋಡಿದೆ, ಈ ಥರ ಕಲಾವಿದ್ರಂದ್ರೆ ಈ ಥರ ಎಲ್ಲ ಮಾಡಬೇಕು ಅಂದ್ಬಿಟ್ಟು ಅಲ್ಲೇ ಸ್ಟಾರ್ಟ್. ಅವ್ರ ಥರನೇ ನಾನು ಅಲ್ಲೇ ನಾಗರಕಟ್ಟೆ ಎಲ್ಲ ಇತ್ತು. ಅಲ್ಲೋಗಿ ನಾಗರಕಟ್ಟೆ ನಮಸ್ಕಾರ ಮಾಡ್ಕೊಂಡು, ಭೂಮಿ ನಮಸ್ಕಾರ ಮಾಡ್ಕೊಂಡು ಹೋದೋ. ಅಲ್ಲಿ ವಿಷ್ಣುವರ್ಧನು, ಶ್ರೀನಾಥು ಮತ್ತು ಚಂದ್ರಶೇಖರ್ 3 ಜನ ಹೀರೋಗಳಿದ್ದಾರೆ. ಸೊ ನಾನು ಹೋದ ತಕ್ಷಣ ಇವರು ಇಂಟ್ರೊಡ್ಯೂಸ್ ಮಾಡಿದ್ರು ವೈಆರ್ ಸ್ವಾಮಿಗೆ. ಅಪ್ಪಾಜಿ ನೋಡಿ ಹುಡುಗ ಚೆನ್ನಾಗಿ ಮಾಡ್ತಾನೆ, ಡ್ರಾಮಾದೆಲ್ಲ ಸಕ್ಕತ್ತಾಗಿ ಮಾಡ್ತಾನೆ. ಇಮ್ಮಿಡಿಯೇಟಾಗಿ ಬೈದ್ಬಿಟ್ರು ಸರ್, ಅವನಿಗೆ ಹೊಡೆದೇ ಬಿಟ್ರು. ಅಶ್ವಥ್ ನಾರಾಯಣ್ಗೆ ವೈಆರ್ ಸ್ವಾಮಿ ಹೊಡೆದ್ಬಿಟ್ರು. ನನಗೆ ಆಶ್ಚರ್ಯ, ಏನಪ್ಪ ಅಂದರೆ ಅವರು ಯಾಕೆ ಅಂತಾರೆ. ಏನು ಇಂಥ ಹುಡುಗನ್ನ ಇವತ್ತು ಕರ್ಕೊಂಬಂದಿದ್ದೆ, 2 ದಿವಸ ಮುಂಚೆ ಕರ್ಕೊಂಬಂದಿದ್ರೆ ವಿಷ್ಣುವರ್ಧನ್ ಚಿಕ್ಕ ಹುಡುಗನ ಪಾಠ ಮಾಡಿಸ್ಬಿಡ್ತಿದ್ನಲ್ಲೋ. ಹಿಂಗೆ ಸರ್, ನಾನು ನನ್ನ ಬಗ್ಗೆ ಹೇಳ್ತಿದ್ದೀನಿ ಅಂತ ಅಲ್ಲ ಸರ್, ನಾನು ಹಂಗಿದ್ದೆ ಅವಾಗ. ಸರ್ ಹೊಡೆದ್ಬಿಟ್ರು ಸರ್ ಇವರು ವೈಆರ್ ಸ್ವಾಮಿ ಅವರು. ಈ ಹುಡುಗನ ಇವತ್ತು ಕರ್ಕೊಂಬಂದಿದ್ದಲ್ಲ, 2 ದಿವಸ ಮುಂಚೆ ಕರ್ಕೊಂಬಂದಿದ್ರೆ 3 ಹೀರೋ ಇದ್ರು, 3 ಹೀರೋ ಯಂಗ್ಸ್ಟರ್ಸ್ ಕ್ಯಾರೆಕ್ಟರ್ ಇತ್ತು, ಚಿಕ್ಕ ಹುಡುಗನ ಪಾಠಗಳಿತ್ತು. ಅದ್ರ ಇವ್ನು ವಿಷ್ಣುವರ್ಧನ್ ಯಾಕೆ ಮಾಡಿಸ್ಬಿಡ್ತಿದ್ನಲ್ಲೋ ಅಂದರು. ಏನು ಮಾಡೋದು, ನಾನು ನಿನ್ನೆ ಹೋದೆ, ಇವ್ನು ಸಿಕ್ದ, ನೋಡಿದೆ ಚೆನ್ನಾಗಿ ಮಾಡ್ತಾನೆ ಅಂದ್ಬಿಟ್ಟು ಕರ್ಕೊಂಬಂದೆ. ಹೌದಾ, ಒಳ್ಳೆ ಬಿಡೋ, ಇನ್ನೊಂದು 15 ದಿವಸಕ್ಕೆ ಸವತಿ ಎರಡು ಅಂತ ಸಿನಿಮಾ ಮಾಡ್ತಾಯಿದ್ದೀನಿ, ಶ್ರೀನಾಥ್ನ ಮಂಜುಳನ್ನ ಹಾಕೊಂಡು. ಅದರಲ್ಲಿ ಮಂಜುಳನ್ನ ತಮ್ಮನ ಪಾಠ ಕೊಡ್ತೀನಿ, ಮಾಡಲಿ ಹೋಗು. ಇಮಿಡಿಯೇಟ್ ಸರ್, ನಮ್ಮದು ಸ್ಟ್ರಗಲೇ ಇಲ್ಲ, ಇಮಿಡಿಯೇಟ್ ಫಿಕ್ಸು. ಹೇಳಿದ್ರು ಇಂಥ ದಿವಸ ನೀನು ಮನೆಗೆ ಬಂದ್ಬಿಡು ಅಂದ್ರೆ. ಅವರು ರಾಜನಗರ ಫಸ್ಟ್ ಬ್ಲಾಕಲ್ಲಿ ಮನೆ ಇತ್ತು, ವೈಆರ್ ಸ್ವಾಮಿ ಅವ್ರದ್ದು. ಅವ್ರ ಮನೆಗೆ ಹೋದೆ. ಅವ್ರು ಏನು ಮಾಡಿದ್ರು, ಡೇಟು ಗೀಟ್ ಎಲ್ಲ ಕೊಟ್ಬಿಟ್ಟು, ಇನ್ನು ಇಲ್ಲಿಂದ ಮೈಸೂರಿಗೆ ಬಂದ್ಬಿಡಪ್ಪ, ಇಂಥ ಹೋಟ್ಲ್ ಇರುತ್ತೆ, ಆ ಹೋಟ್ಲಲ್ಲಿ ಹೋಟೆಲ್ ಮಯೂರ ಅಂತ, ಅದು ಇವತ್ತು ಜ್ಞಾಪಕ ಇದೆ, ಹೋಟೆಲ್ ಮಯೂರ ಅಂತ ಇದೆ, ಅಲ್ಲಿ ನೀನು ಬಂದ್ಬಿಡು, ಅಲ್ಲೆಲ್ಲ ರೂಮ್ ಗಿಮ್ಮೆಲ್ಲ ಅರೇಂಜ್ ಇರುತ್ತೆ, ಆರಾಮಾಗಿ ಬಂದು ನೀನೇನಿದೆ ಕ್ಯಾರೆಕ್ಟರ್ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಆಯಿತು ಸರ್ ಅಂದ್ಬಿಟ್ಟು ನಾನೇನು ಮಾಡಿದೆ, ವೈಆರ್ ಸ್ವಾಮಿ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು. ಯಾಕೆಂದರೆ ಬೇರೆಯವರೆಲ್ಲ ಬಂದು ಅವರು ಹಿರಿಯರು, ಟಾಪ್ ಡೈರೆಕ್ಟ್ರು, ಅವ್ರಿಗೆಲ್ಲರೂ ನಮಸ್ಕಾರ ಮಾಡ್ತಿದ್ರು. ಅವ್ರ ಥರ ನಾನು ನೋಡಿ ಅವ್ರಿಗೂ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಅಪ್ಪಾಜಿ ಅಂದ್ಬಿಟ್ಟು ಹಿಂಗೆ ಓಡಕ್ಕೆ ಹೋದೆ. ಬರೋ ಇಲ್ಲಿ ಸುರೇಶ ಅಂದರು. ಬಿಕಾಸ್ ಅವ್ರ ಮಗನ ಹೆಸರು ಸುರೇಶನೇ, ವೈಆರ್ ಸ್ವಾಮಿ ಅವ್ರ ಮಗನ ಹೆಸರು ಸುರೇಶ. ಸಿಪಾಯಿರಾಮ ಮಾಡಿದ್ರು. ಹೂ ಸರ್. ಟಾಪ್ ಡೈರೆಕ್ಟ್ರು, ಫೇಮಸ್ ಡೈರೆಕ್ಟ್ರು. ಹೌದು ಸರ್. ಆ ಡೈರೆಕ್ಟ್ರು ಅವ್ರ ಮನೆ ಕರೆಸಿದ್ರೆ ಎಲ್ಲ ಆಯಿತು, ಕಾಫಿ ಟೀ ಎಲ್ಲ ಕೊಟ್ಟರು, ಆಯಿತು. ನೋಡಿದ್ರು, ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿದ್ರು, ಅಸೋಸಿಯೇಟ್ ಡೈರೆಕ್ಟ್ರು ಅವ್ರು ಇವ್ರಿಗೆಲ್ಲ. ಹುಡುಗ ಚೆನ್ನಾಗವನೆಲ್ಲಣ್ಣ, ಮಸ್ತಾಗವನೆ, ಹಿಂಗೆ ಮಿಸ್ ಆಗೋಗ್ಬಿಡ್ತಲ್ಲ, ಮುಯಿಗೆ ಮಾಡಿಸ್ಬಿಡ್ಬೋದಾಯ್ತು, ಅವನು ಲೇಟಾಗಿ ಕರ್ಕೊಂಬಂದ್ಬಿಟ್ಟು ಹಿಂಗೆ ಅಂತ ಏನೋ ಮಾತಾಡ್ದೆಲ್ಲ ಆಯಿತು. ನಾನು ಆಯಿತು, ಡೇಟ್ ಗೀಟೆಲ್ಲ ಕೊಟ್ಟರು, ಬರ್ತೀವಿ ಅಪ್ಪಾಜಿ ಅಂದ್ಬಿಟ್ಟು ಹಿಂಗೆ ಬರ್ತಾಯಿದ್ದೆ. ಸುರೇಶ ಬರ ಇಲ್ಲಿ ಅಂದರು. ಏನು ಅಂದೆ. ಹೆಂಗೋ ಬಚ್ಚ ಮೈಸೂರಿಗೆ ಅಂದರು. ಬರ್ತೀನಿ, ಬೆಂಗಳೂರಿಂದ ಮೈಸೂರಿಗೆ ಬಸ್ಸಲ್ಲಿ ಬಂದ್ಬಿಡ್ತೀನಿ. ಸರಿ, ಹೆಂಗೆ ಬರ್ತೀಯ ನೀನು? ಬಂದ್ಬಿಡ್ತೀವಿ ಬಸ್ಸಲ್ಲಿ, ಕಾಸು ಬೇಡವೇನೋ? ಐತೆ ನಮ್ಮಮ್ಮ ನಮ್ಮ ಮದರು. ಆಯಿತು, ನಾವು ಬಿಡಿ ಹಾಕೊಂಬರ್ತೀವಿ. ಹಂಗಲ್ಲ, ನಮ್ಮ ಕೆಲಸಕ್ಕೆ ನೀವು ಬರ್ತಾ ಇರೋದು, ನಾವು ಎಲ್ಲ ಅರೇಂಜ್ ಮಾಡಬೇಕು ಅಂದ್ಬಿಟ್ಟು. ಸರ್ ಆಗಿನ ಕಾಲಕ್ಕೆ ನೀವು ನಂಬ್ತೀರಾ ಸರ್, 500 ರೂಪಾಯಿ ಕೊಟ್ಟರು ಸರ್. 500 ರೂಪೀಸ್. ಯಾವ ವರ್ಷ? 78 ಸರ್. ಹ್ಞೂ ಸರ್, 45 ವರ್ಷದಿಂದ. ಹ್ಞೂ ಸರ್, 44 ವರ್ಷದಿಂದ 500 ರೂಪಾಯಿ ಕೊಟ್ಟರು ಸರ್. 10,000 ಸಮ ಸರ್. 10,000 ಅಲ್ಲ, 10 ಲಕ್ಷ ಸಮ. 10 ಲಕ್ಷ ಸರ್. ಯಾಕೆಂದ್ರೆ ಹೇಳ್ತೀನಿ, 10 ಲಕ್ಷ ಅಲ್ಲ, 1 ಕೋಟಿ ಸಮ. ಯಾಕೆಂದರೆ ನಮ್ಮ ಮೂಡ್ಲಪಾಳ್ಯ ಸೈಡಲ್ಲಿ ಇದೆಯಲ್ಲ, ಆವತ್ತಿನ ದಿನ 500 ರೂಪಾಯಿಗೆ ಒಂದು ಸೈಟು. 1 ಕೋಟಿ? ಹ್ಞೂ ಸರ್. ಇವತ್ತಿನ ದಿನ ಅದೇ ಸೈಟು, ಅವತ್ತು 500 ರೂಪಾಯಿ ತಗೊಂಡ್ರು ಸೈಟ್, ಇವತ್ತು 1 ಕೋಟಿ ರೂಪಾಯಿ ಸರ್. 1 ಕೋಟಿ ರೂಪಾಯಿ ಅಡ್ವಾನ್ಸ್ ನಿಮ್ಗೆ ಅವತ್ತಿಗೆ? ಹ್ಞೂ ಸರ್. ಅಡ್ವಾನ್ಸು ಅಲ್ಲ, ನೋ ಅಡ್ವಾನ್ಸ್, ಕನ್ವಿಯನ್ಸ್. ಇಲ್ಲಿಂದ ಮೈಸೂರಿಗೆ ಹೋಗೋಕ್ಕೆ ಸರ್, ಬರೋಕ್ಕೆ. ಹ್ಞೂ, ನಾನು ನಮ್ಮ ತಾಯಿ ನಮ್ಮ ಸಿಸ್ಟರ್ 3 ಜನಕ್ಕೆ 500 ರೂಪಾಯಿ ಕೊಟ್ಟರು, ಬಂದ್ಬಿಡಪ್ಪ ನೀನು ಅಲ್ಲಿ ಅಂತ. ಅವತ್ತು ನನಗೆ ಏನಪ್ಪ ಈ ಥರ ಸಿನಿಮಾದಲ್ಲಿ ನಾವು ದುಡ್ಡು ಬೇಡ ಅಂದ್ರೆ ದುಡ್ಡು ಕೊಡ್ತಾರಲ್ಲ ಅಂತ ಸರ್. ಆವತ್ತಿಂದ ಇವತ್ತವರೆಗೂ ಸರ್, ನಾನು ಯಾರಿಗೂ ಕಾಸಿಲ್ಲದೆ ಸಿನಿಮಾ ಮಾಡಿಲ್ಲ ಸರ್. ಆವತ್ತಿಂದ ಇವತ್ತವರೆಗೂ ಸಂಭಾವನೆ ನನಗೆ ಕೊಟ್ಟಿದ್ದಾರೆ, ನಾನು ಈಸ್ಕೊಂಡು ಏನೋ ಒಂದು ನಮ್ಮ ಯೋಗ್ಯತೆಗೆ ಏನು ಕೊಡಬೇಕೋ ಕೊಡ್ತಾರೆ, ಅದನ್ನ ಈಸ್ಕೊಂಡು ನಾವು ಮಾಡಿದ್ದೀನಿ ಸರ್. ಎಷ್ಟಿತ್ತು ತಮ್ಗೆ ಏಜ್ ಅವಾಗ ಸರ್? ಅವಾಗ ನನಗೆ 12 ವರ್ಷ. 12 ವರ್ಷ? 12 ವರ್ಷ ಅಷ್ಟೇ. ಎಷ್ಟು? 4-5ನೇ ಕ್ಲಾಸು? 4th ಸ್ಟ್ಯಾಂಡರ್ಡು.
ಫಸ್ಟ್ ಸ್ಟ್ಯಾಂಡರ್ಡ್, ಚಿಕ್ಕ ಹುಡುಗ. ಸೊ ಅದು ಹೋದೆ, ಮೈಸೂರಿಗೆ ಹೋದೆ, ಮೈಸೂರಲ್ಲಿ ಸ್ಟೇ ಆದೆ, ಅಲ್ಲಿ ಆ್ಯಕ್ಟ್ ಮಾಡಿದೆ. ನನಗೆ ಪೋರ್ಷನ್ಸ್ ಎಲ್ಲ ಕ್ಲೀನಾಗಿ ಮಾಡ್ಕೊಂಡೆ. ಆಮೇಲೆ ಅಲ್ಲಿ ಮಂಜುಳಾ ಅಲ್ಲೇ ಪರಿಚಯ ಆಗಿದೆ ನನಗೆ. ಫಸ್ಟ್ ಟೈಮ್ ಮಂಜುಳಾ ಪರಿಚಯ ಆದರು. ಮಂಜುಳಾ ತುಂಬ ಕ್ಲೋಸ್ ಆದರು. ಅವಳು ನಾ ಎಮ್ಮನು ಚೆನ್ನಾಗಿ ಮಾಡ್ಸೋಣ ನೀನು ಅಂದರು. ಆಮೇಲೆ ಎಮ್ಮನ ಜೊತೆ ಸುಮಾರು ಸಿನಿಮಾ ಮಾಡಿದೆ. ಇದೇ ಮಂಜುಳನ ಜೊತೆ ನಾನು ತಮ್ಮನ ಕ್ಯಾರೆಕ್ಟರ್ ಎಲ್ಲ ಮಾಡ್ಕೊಂಡು ಬಂದೆ. ಆಂಟಿ ನೀವೇ. ಆಮೇಲೆ ಬೆಳೀತಾ ಹೈಟ್ ಬಂದಮೇಲೆ ಮಂಜುಳನ ಪಕ್ಕದಲ್ಲಿ ಹೋದ್ರೆ ಮಂಜುಳಾ ಹಿಂಗೆ ಹೆಗಲ ಮೇಲೆ ಕೈ ಹಾಕ್ಬಿಟ್ಟು, ಏನೋ ನನ್ನ ಹೈಟೇ ಬಂದುಬಿಡಿಯಲ್ಲೋ, ನೆಕ್ಸ್ಟ್ ಮುಂದೆ ಕಟ್ ಮಾಡಿದ್ರೆ ನನಗೆ ಹೀರೋ ಆಗ್ತಿಲ್ಲೋ, ನನ್ನ ಜೊತೆ ಹೀರೋ ಮಾಡ್ತೇನೋ ಅಂತೆಲ್ಲ ಹೇಳಿದ್ರು ಸರ್. ಈ ಥರ ಸಾಯಮ್ಮ. ಸೊ ಅದು ಮಾಡ್ಕೊಂಡು ಬಂದೆ. ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಒಂದು ಪೇಪರ್ನಲ್ಲಿ ಹ್ಯಾಡು, ಮಕ್ಕಳ ಚಿತ್ರಕ್ಕೆ ಬಾಲನಟರು ಬೇಕಾಗಿದ್ದಾರೆ ಅಂತ ನಮ್ಮ HMK ಮೂರ್ತಿಯವರು ಹ್ಯಾಡ್ ಹಾಕಿದ್ರು ಒಂದು ಪೇಪರಲ್ಲಿ. ಬನದಿ ಬೀರಿದ ಕುಸುಮ ಅಂತ ಒಂದು ನಾವಲ್ನ ನಾವು ದೊಂಬರಕ್ಷಣ ಅಂತ ಕನ್ನಡದಲ್ಲಿ ಸಿನಿಮಾ ಮಾಡ್ತಾಯಿದ್ದೀವಿ. ಇದು ಚಿಲ್ಡ್ರನ್ಸ್ ಫಿಲಮು, ಅದಕ್ಕೆ ಮಕ್ಕಳು ಬೇಕಾಗಿದ್ದಾರೆ ಅಂತ ಒಂದು ಹ್ಯಾಡ್ ಬಂದಿತ್ತು. ಸೊ ಹ್ಯಾಡ್ ನೋಡಿ ನಮ್ಮ ಸೋದರ ಮಾವದಿರು ಇಬ್ಬರು ಬಂದರು. ಹೆಂಗಿದ್ರು ಡ್ರಾಮಾ ಗಿಮಾ ಎಲ್ಲ ಚೆನ್ನಾಗಿ ಮಾಡ್ತಾ ಸಿನಿಮಾ ಬೇರೆ ಮಾಡ್ಕೊಂಡ್ಬಂದಿದ್ದೆ ರೀಸೆಂಟಾಗಿ. ಹೋಗೋಣ ಗಾಂಧಿನಗರದಲ್ಲಿ ಅವ್ರ ಆಫೀಸ್ಗೆ ಅಂದ್ಬಿಟ್ಟು ನಮ್ಮ ಗಾಂಧಿನಗರ ಕುರುಬ ಸಂಘಕ್ಕೆ ಕರ್ಕೊಂಡೋದ್ರು. ಕುರುಬ ಸಂಘ ಅಲ್ಲಿ ನಮ್ಮ HMK ಮೂರ್ತಿಯವ್ರದ್ದು ಆಫೀಸು. ಅಲ್ಲಿ ನಾನು, ನಮ್ಮ ಸೋದರ ಮಾವ ಮತ್ತು ನಮ್ಮದೊಂದು ಡಾಗ್ಸ್ ಹಾಕಿದ್ವಿ, ಆಲ್ಸಿಷನ್ ಡಾಗ್ ಜಿಗುನು ಅಂತ. 3 ಜನನೂ ಎಂಟ್ರಿ ಕೊಟ್ವಿ. ನಾನು ಕರ್ಕೊಂಡು ಹೋಗ್ಬಿಟ್ಟೆ. ಏನು ಸರ್, ನಾವು 3 ಜನ ಎಂಟ್ರಿ ಕೊಟ್ಟು 3 ಜನನೂ ಆ್ಯಕ್ಟ್ ಮಾಡೋದು. ಅದರಲ್ಲಿ 3 ಜನನೂ ಆ್ಯಕ್ಟ್ ಮಾಡೋದು ಸರ್. ನಾಯಿನೂ ಆ್ಯಕ್ಟ್ ಮಾಡ್ತು. ನಾಯಿ ಮಾನಿನಿ ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್ ಅದು. ಲೋಕೇಶ್ ಮತ್ತು ನಮ್ಮ ವಿಷ್ಣುವರ್ಧನ್ ಅವರಿಬ್ಬರು ಮಾಡಿರೋ ಸಿನಿಮಾ ಮಾನಿನಿ ಅಂತ ಸಿನಿಮಾದಲ್ಲಿ ಲೋಕೇಶ್ ತಾಕಿರೋ ನಾಯಿ ನಮ್ಮ ನಾಯಿ ಜಿಗುನು ಅಂತ. ನಿಮ್ಮ ಅಸಿಸ್ಟೆಂಟ್? ಹೌದು ಸರ್. ಯಾರಿಗೆ ಹೇಳ್ತಾ ಇರೋದು? 3 ಜನ ಎಂಟ್ರಿ ಕೊಟ್ಟು ಅವರು HMK ಮೂರ್ತಿಯವ್ರು ನೋಡ್ಬಿಟ್ಟು ಕಂಗಾಲಾಗ್ಬಿಟ್ರು. ಏನಪ್ಪ ಹಿಂಗವನೇ ಹುಡುಗ, ಸಕಲಾಗವನೆಲ್ಲ ಅಂತ ಅವರು ಖುಷಿ. ಅಲ್ಲೇ ಕರೀಂ ಖಾನ್ರು ಇದ್ರು, ನಮ್ಮ ರೈಟ್ರು. ಕರೀಂ ಖಾನ್ರು ಗೊತ್ತಲ್ಲ, ಸಾಹಿತಿಗಳು ಸರ್. ಕರೀಂ ಖಾನ್? ಹ್ಞೂ ಸರ್. ನಟವರ ಗಂಗಾಧರ ಉಮಾಶಂಕರ ಅಪ್ಪಾಜಿ ಅವರಿದ್ರು. ಅವರು ನೋಡಿದ್ರು, ಹಿಂಗೆ ಲುಕ್ ಕೊಟ್ಟರು, ಮೇಲಿಂದ ನೋಡಿದ್ರು. ಸರಿ ಹೇಳಿ ಇಂಥ ದಿವಸ ಬರೋಕ್ಕೆ ಕೇಳಿ ಅಂದರು. ನಂದು ಅಡ್ರೆಸ್ಸು ಅವಾಗ ನಾನು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದೆ. ಫೋಟೋ ಶೂಟ್ ಮಾಡಿಸ್ಬಿಟ್ಟಿದ್ರಿ? ಫೋಟೋ ಶೂಟ್ ಅಲ್ಲ, ಅವಾಗೆ ಫೋಟೋ ಶೂಟೇ ಇಲ್ಲ ಸರ್. ನೀವೊಂದು ಫೋಟೋ ಶೂಟ್ ಮಾಡಿ, ಫೋಟೋ ಶೂಟು ಇಲ್ಲ, ಏನೂ ಇಲ್ಲ. ಒಂದು ಚಿಕ್ಕದಾಗ ಒಂದು ಪಾಸ್ಪೋರ್ಟ್ ಫೋಟೋ ಇಟ್ಕೊಂಡು ಓಡಾಡಿದ್ರೆ ಸಾಕಾಗಿರೋದು. ಆಡಿಷನ್ ಎಲ್ಲಿತ್ತು ಸರ್ ನಿಮ್ಗೊಂದು? ಈಗೆಲ್ಲ ಲೇಟೆಸ್ಟಾಗಿ ಏನೇನೋ ಹೆಸರುಗಳು ಇಟ್ಕೊಂಡು ಆಡಿಷನ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಅವಾಗ ಏನಿರಲಿಲ್ಲ. ಬರ್ರಪ್ಪ ಎಲ್ಲ ಹುಡುಗರು ಬರ್ತಾರೆ. ಹಿಂಗೆ ಕಣ್ಣಾಸ್ಪತ್ರೆ ಹತ್ರ ಮಧುವನ್ ಅಂತ ಹೋಟ್ಲಿದೆ, ಗೊತ್ತಿರಬೇಕು. ಮಿಂಟೋ ಹಾಸ್ಪಿಟಲ್ ಮಧುವನ್ ಅಂತ ಹೋಟ್ಲಿದೆ. ಇಂಥ ದಿವಸ ಇಂಥ ರೂಮಿಗೆ ಬಂದ್ಬಿಡಪ್ಪ ಅಂತ ಹೇಳಿದ್ರು ನನಗೆ. ಹೇಳಿ ಇಲ್ಲಿ ಕತೆ ಇವಾಗ ಸ್ಟಾರ್ಟು. ಅಲ್ಲಿ ಒಂದು ಸುಮಾರು 100-150 ಜನ ಬಂದ್ಬಿಡೋರು. ಎಲ್ಲ ಹುಡುಗರು, ಎಲ್ಲ ಹುಡುಗರು ಬಂದವರು. ಅದರಲ್ಲಿ ದೊಡ್ಡವರೆಲ್ಲ ಬಂದವರೆ. ಒಬ್ಬ ದೊಡ್ಡ ಪಾಲಿಟಿಷಿಯನ್ ಮಗನೂ ಬಂದಿದ್ದ ಅಲ್ಲಿ, ನಮ್ಮ ಕುಮಾರ್ ಗೋವಿಂದು, ಆಮೇಲೆ ನಮ್ಮ ಉಮೇಶ್ ಬಣ್ಕಾರು. ಏನು ಸರ್, ಅವರೆಲ್ಲ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವರ ಚೈಲ್ಡ್ ಆರ್ಟಿಸ್ಟ್. ದೊಂಬರಕ್ಷಣ ಸಿನಿಮಾದಲ್ಲಿ ಒಂದೊಂದು ಪಾರ್ಟ್ ಮಾಡಿದ್ದಾರೆ ಅವರು. ದೊಂಬರಕ್ಷಣ ಸಿನಿಮಾದಲ್ಲಿ ನಾನೇ ಕೃಷ್ಣ, ನಾನೇ ಹೀರೋ, ಬಿಗಿನಿಂಗ್ ಟು ಎಂಡ್ ನಾನೇ ಹೀರೋ, ನಾನೇ ಎಲ್ಲ. ಅದರಲ್ಲಿ 4 ಸಾಂಗ್ ಇದೆ, ಒಂದು 3-4 ಫೈಟ್ ಇದೆ, ಬೊಂಬಟ್ ಆ್ಯಕ್ಟಿಂಗ್ ಇದೆ. ಎಲ್ಲ ಪ್ರಾಣಿಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಆನೆ, ಹುಲಿ, ಹಾವು, ಕೋತಿ, ನಾಯಿ, ಉಡ, ಪ್ರತಿಯೊಂದು ಪ್ರಾಣಿಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಸರ್ ಅದರಲ್ಲಿ. ಆ ಸಬ್ಜೆಕ್ಟ್ ಹಂಗಿದೆ ಅದು, ಆಯಿತಾ. ಅದು ಆ್ಯಕ್ಚುಲಿ ಏನಂದರೆ ತಾಪು ವೆಂಕಟರಾಮ್ ಬರೆದಿರೋದು ಬನದಿ ಬೀರಿದ ಕುಸುಮ ಅಂತ ಒಂದು ನಾವೆಲ್. ಅದರಲ್ಲಿ ಬಿಗಿನಿಂಗು ಆಫು ಹುಡುಗ, ಇಂಟ್ರೋಲ್ ಆದಮೇಲೆ ದೊಡ್ಡವನು, ಅಡಲ್ಟ್. ಆ ಥರ ಅವರು ಕಥೆಯಲ್ಲಿ ಬರ್ದಿರೋದು, ನಾವಲಲ್ಲಿ ಆ ಥರ ಇರೋದು. ಇವ್ರೇನು ಮಾಡಿದ್ರು, ಆ ದೊಡ್ಡವನು ಕಿತ್ತಾಕ್ಬಿಡೋಣ, ಬಿಗಿನಿಂಗ್ ಟು ಎಂಡು ಹುಡುಗನ್ನೇ ಇಟ್ಕೊಂಡು ಮಾಡ್ಬಿಡೋಣ ಸಿನಿಮಾ ಅಂದ್ಬಿಟ್ಟು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಬಿಗಿನಿಂಗ್ ಟು ಎಂಡ್ ದೊಂಬರ ಕೃಷ್ಣ ಅಂತ ಟೈಟ್ಲ್ ಇಟ್ಟೋದಕ್ಕೆ. ಅದು ದೊಂಬರ ಅಂದರೆ ಏನಂದರೆ ಈ ದೊಂಬರಾಟ ಆಡ್ತಾರೆ ಗೊತ್ತಾ, ಅದ್ರ ಮೇಲೆ ಕತೆ. ತುಂಬ ಎಕ್ಸ್ಟ್ರಾರ್ಡಿನರಿ ಕತೆ ಸರ್ ಅದು. ತುಂಬ ಚೆನ್ನಾಗಿದೆ ಕತೆ. ಅದರಲ್ಲಿ ನಂದು ಡ್ಯುಯಲ್ ರೋಲು. ಅದರಲ್ಲಿ ಡಬಲ್ ಆ್ಯಕ್ಟಿಂಗ್. ಒಬ್ಬ ಸೊತೋಗಿರ್ತಾನೆ, ಇನ್ನೊಬ್ಬ ಇರ್ತಾನೆ. ಆ ಸಿನಿಮಾದಲ್ಲಿ ಏನಂದರೆ ಈ ಕ್ಯಾರೆಕ್ಟ್ರು ಕೃಷ್ಣ ಅನ್ನೋ ಕ್ಯಾರೆಕ್ಟ್ರು ದೊಡ್ಡ ಶ್ರೀಮಂತನ ಮಗ. ಅವನೊಬ್ಬ ಫಾರೆಸ್ಟ್ ರೇಂಜರ್ ಥರ ಕ್ಯಾರೆಕ್ಟ್ರು. ಅವನು ದೊಡ್ಡ ಬಂಗ್ಲಾ ಇಂಗ್ಲೆಲ್ಲ ಇರುತ್ತೆ, ಒಂಥರ ಮಲೆನಾಡು ಸೈಡಲ್ಲಿ ಅವ್ರದ್ದು ಮನೆ. ಅವ್ರು ಏನಂದರೆ ಈ ಅಲ್ಲಿ ಅಕ್ಕಪಕ್ಕ ವಿಲೇಜ್ನಲ್ಲಿ ಏನಾದರೂ ಪ್ರಾಣಿಗಳು ಚಿತ್ರಹಿಂಸೆ ಕೊಟ್ಟು ಏನಾದರೂ ಪ್ರಾಬ್ಲಮ್ ಮಾಡ್ತಿದ್ರೆ ಬಂದು ಇವ್ರು ಹೇಳೋದು. ನಮ್ಮ ತಂದೆ ಕ್ಯಾರೆಕ್ಟರ್ ಬಂದಿದ್ರೆ ಸುಂದರ ಕೃಷ್ಣ ಅರಸು. ಆಮೇಲೆ ನನ್ನ ಮನೇಲಿ ಕೆಲಸ ಮಾಡ್ತಾ ಇರೋದು ಮುಸುರಿ ಕೃಷ್ಣಮೂರ್ತಿ, ಅವರೇ ನನಗೆ ಫುಲ್ ಕೇರ್ ಟೇಕರು. ಈ ಇದ್ರೆ ಏನಾಗಿರುತ್ತೆ, ನಮ್ಮ ತಂದೆ ಬಂದು ಹುಲಿ ಅದು ಇದನ್ನೆಲ್ಲ ಅಂಟು ಮಾಡೋದು ಆ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಒಂದು ದಿವಸ ಏನಾಗುತ್ತೆ, ಇದೇ ಥರ ಅಂಟು ಮಾಡ್ಬೇಕಾದ್ರೆ ನಮ್ಮ ತಾಯಿನ ಒಂದು ಹುಲಿ ತಿಂದ್ಬಿಟ್ಟು ಸಾಯಿಸ್ಬಿಟ್ಟಿರುತ್ತೆ. ಸೊ ಇಲ್ಲಿ ನಾನೊಬ್ಬ ತಾಯಿ ಇಲ್ದಿರೋ ಮಗ. ನನ್ನನ್ನು ಟೋಟಲಾಗಿ ಎಲ್ಲ ಥರ ನೋಡ್ಕೊಂಡಿದ್ದು ಮುಸುರಿ ಕೃಷ್ಣಮೂರ್ತಿ ಅವರು. ಸೊ ಅವರು ಎಲ್ಲ ಥರದ್ದು ಟ್ರೈನಿಂಗ್ ಕೊಡ್ತಾರೆ, ಫೈಟ್ ಮಾಡೋದು, ಕಸರತ್ತು ಮಾಡೋದು, ಎಲ್ಲ ಥರದ್ದು ಹೇಳ್ಕೊಟ್ಟು ಇದು ಮಾಡ್ತಾಯಿರ್ತಾರೆ.
ಸೊ ಒಂದು ದಿವಸ ಯಾವುದೋ ಪಕ್ಕದಳ್ಳಿಯಿಂದ ಬಂದು ಹಿಂಗೆ ಒಂದು ಹುಲಿ ಬಂದು ಎಲ್ಲ ಮನುಷ್ಯನ ದನಗಳನ್ನೆಲ್ಲ ತಿಂತಾ ಇದೆ, ದಯವಿಟ್ಟು ಬಂದು ನೀವು ಶಿಕಾರಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಸುಂದರಕೃಷ್ಣ ಅರಸು ಕೋವಿ ರೆಡಿ ಮಾಡ್ತಾ ಇರ್ತಾರೆ, ಗನ್ನ ರೆಡಿ ಮಾಡ್ತಾರೆ. ನಾನು ಬರ್ತೀನಿ, ಏನಪ್ಪ ಏನೋ ರೆಡಿ ಮಾಡ್ತಿದ್ಯಾ, ಎಲ್ಲಿ ಪ್ರಯಾಣ ಅಂತ ಕೇಳ್ತೀನಿ. ಹಿಂಗೆ ಪಕ್ಕದಲ್ಲಿ ಏನೋ ಆಗ್ಬಿಡೈತಪ್ಪ, ಹೋಗ್ತಾ ಇದ್ದೀನಿ, ನಾನು ಬರ್ತೀನಿ. ನಿನ್ನ ಚಿಕ್ಕ ಹುಡುಗ ಬರಬಾರ್ದು ಅಂತ ಹೇಳ್ತಾರೆ. ಇಲ್ಲ ನಾನು ಬರಲೇಬೇಕು, ನಿಮ್ಮ ಜೊತೆ ನೋಡಲೇಬೇಕು, ಏನು ಮಾಡ್ತೀರಾ ಅಂತ ಅಡ್ಡ ಮಾಡ್ತೀನಿ. ಆಯಿತು ಅಂದ್ಬಿಟ್ಟು ನಾನು ಶ್ರೀಕೃಷ್ಣಮೂರ್ತಿ ಸುಂದರಕೃಷ್ಣ ಅರಸು ಒಂದು ಬೈಕ್ನಲ್ಲಿ ಹೋಗ್ತೀವಿ. ಹೋಗ್ಬೇಕಾರೇನು ಒಂದು ರಿವರ್, ನಾವು ಈ ಊರಿಂದ ಅವ್ರು ದಾಟ್ಬೇಕಾದ್ರೆ ನದಿ ದಾಟ್ಕೊಂಡು ಹೋಗಬೇಕು. ಸೊ ಬೈಕಲ್ಲಿ ಪಾರ್ಕ್ ಮಾಡಿಬಿಟ್ಟು ಒಂದು ತೆಪ್ಪದಲ್ಲಿ ಹೋಗ್ಬಿಡ್ತೀವಿ. ಹೋಗ್ಬಿಟ್ಟು ಅಲ್ಲೆಲ್ಲ ಏನು ಕೆಲಸ ಮಾಡಬೇಕು ಅಲ್ಲಿ ಅಂಟು ಮಾಡಿಬಿಟ್ಟು ವಾಪಸ್ ಬರ್ಬೇಕಾದ್ರೆ ಪ್ರವಾಹ ಬಂದ್ಬಿಡುತ್ತೆ, ನದಿ ಬಂದ್ಬಿಡುತ್ತೆ, ಪ್ರವಾಹ ಬಂದ್ಬಿಟ್ಟು ಇದಾಗ್ಬಿಡುತ್ತೆ. ಅದು ತೆಪ್ಪ ದಬ್ಬಾಕೊಂಡು 3 ಜನ ಒಂದು ಕಡೆ ಹೋಗ್ಬಿಡ್ತೀವಿ. ನಮ್ಮ ಡ್ಯಾಡಿ ಸತ್ತೋಗ್ಬಿಡ್ತಾರೆ ಇದರಲ್ಲಿ. ನಾನು ಒಂದು ಯಾವುದೋ ದಡದಲ್ಲಿ ಸೇರ್ಕೊಂಡ್ಬಿಡ್ತೀನಿ. ಕೃಷ್ಣಮೂರ್ತಿ ಎಲ್ಲೋ ಹೋಗ್ಬಿಡ್ತಾರೆ, ಯಾರಿಗೂ ಗೊತ್ತಿಲ್ಲ ಏನೇನಾದರೂ ಅಂತ ಗೊತ್ತಿಲ್ಲ. ನಾನು ಒಂದು ದಡದಲ್ಲಿ ಅನ್ಕಾನ್ಷಿಯಸ್ ಆಗಿ ಬಿದ್ದಿರ್ತೀನಿ. ಅಲ್ಲಿ ದೊಂಬರಾಟ ಆಡೋರು ನಮ್ಮ ಬೇಬಿ ಇಂದ್ರ, ವಾಸುದೇವರಾವ್ ಚಮ್ಮಂದುಳಿ, ಅವರು ಬಾಸ್, ಒಂದು ದೊಂಬರಾಟ ಟೀಮ್ಗೆ ಬಾಸ್ ಅವರು. ಸೊ ಅಲ್ಲಿ ಒಂದು 45 ಜನ ಟೀಮ್ನ ಅವರು ಅಲ್ಲಿ ಬಿಡಾರ ಹೂಡಿರ್ತಾರೆ. ಆ ಊರಿನಲ್ಲಿ ಒಂದು ದೊಂಬರಾಟ ಆಡ್ಬಿಟ್ಟು ಜಿಮ್ನಾಸ್ಟ್ ಸಾಕ್ಸೋಣ ಅಂತ ಬಂದಿರ್ತಾರೆ. ಇವರು ಬೆಳಗಿನ ಜಾವ ಅವರು ನಿತ್ಯ ಕರ್ಮ ಇದು ಮಾಡ್ಕೊಳ್ಳೋಕ್ಕೋಸ್ಕರ ಎಲ್ಲರೂ ಬರ್ತಾರೆ ಮಕಾಯಿಕ ತೊಳೆಯೋಣಂತ. ಆ ನದಿ ಹತ್ರ ಬಂದರೆ ನಾನು ಅಲ್ಲಿ ಬಿದ್ದಿರ್ತೀನಿ. ಹಿಂಗೆ ಟರ್ನ್ ಮಾಡಿದ್ರೆ ನನ್ನ ಮಕ ರಿವೀಲ್ ಆಗುತ್ತೆ. ಅವ್ರಿಗೆಲ್ಲ ಆಶ್ಚರ್ಯ, ನಮ್ಮ ಕೃಷ್ಣ ಸತ್ತಿಲ್ಲ ಬದುಕೋನೆ ನೋಡು ಅಂದ್ಬಿಟ್ಟು ನಾನೇ ಅವ್ರ ಕೃಷ್ಣ ಅಂದ್ಬಿಟ್ಟು ನನ್ನನ್ನು ಎಳ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ನನ್ನ ಥರನೇ ಒಬ್ಬ ಇರ್ತಾನೆ ಅವರಲ್ಲಿ, ಅವನು ಏನೋ ಆಗಿ ಅವ್ನು ಸತ್ತೋಗ್ಬಿಟ್ಟಿರ್ತಾನೆ. ಸೊ ನಾನೇ ಅವನು ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ನನ್ನನ್ನು ಸಾಕ್ತಾರೆ. ನಾನಿಲ್ಲಿ ಅಪ್ಪ ಅಮ್ಮ ಅಂತ ಅಳ್ತೀನಿ, ಏನು ಮಾಡ್ರು ಇಲ್ಲ, ಅವ್ರಿಗೆ ನಮ್ಗೆ ಸಿಕ್ಕಿದೆ ಸಾಕು, ಇವನೇ ನಮ್ಮವನು ಅಂದ್ಬಿಟ್ಟು ನನ್ನ ಇಟ್ಕೊಂಡು ಎಲ್ಲ ಥರ ಹೇಳ್ಕೊಡ್ತಾರೆ ಸರ್. ಎಲ್ಲ ಟ್ರೈನಿಂಗ್ ಕೊಡ್ತಾರೆ, ಎಲ್ಲ ಟ್ರೈನಿಂಗು. ಪಲ್ಟಿ ಹೊಡಿಯೋದು, ಗುಂಡು ಕಲ್ ಮೇಲೆ ನಡೆಯೋದು, ಹಗ್ಗದ ಮೇಲೆ ನಡೆಯೋದು, ಆಮೇಲೆ ರಿಂಗ್ಗೆ ಬೆಂಕಿ ಹಚ್ಬಿಟ್ಟು ಅದರೊಳಗಡೆ ರೋಲ್ ಹೊಡಿಯೋದು, ಆ ಥರದ್ದೆಲ್ಲ ಮಾಡ್ತಾರೆ. ಈ ಥರ ಒಂದು ಕತೆ. ಆ ಕಥೆಯಲ್ಲಿ ಒಂದು ಆನೆ ಎಂಟ್ರಿ ಕೊಡುತ್ತೆ. ಆ ಊರಿನಲ್ಲಿ ಎಲ್ಲ ಗಿಡಿಸ್ಲೆಲ್ಲ ಹೊಡೆದು ಧ್ವಂಸ ಮಾಡ್ತಾ ಇರುತ್ತೆ. ಯಾಕೆ ಹಂಗೆ ಮಾಡ್ತಾ ಇರುತ್ತೆ ಅಂದರೆ ಅದಕ್ಕೊಂದು ಮುಳ್ಚುಚ್ಕೊಂಡ್ಬಿಟ್ಟಿರುತ್ತೆ. ಆವಾಗ ನಾನು ನೋಡ್ಬಿಟ್ಟು ಎಲ್ಲ ಯಾರು ಹೋಗೋದೇ ಇಲ್ಲ ಹತ್ರ. ಸೊ ನಾನೇನು ಮಾಡ್ತೀನಿ, ಅದು ನೋಡ್ತೀನಿ, ಅದು ಕಾಲು ಚುಚ್ಕೊಂಡ್ಬಿಟ್ಟೈತೆ, ಅದಕ್ಕೆ ಹಂಗೆ ಆಡ್ತೈತೆ ಅಂದ್ಬಿಟ್ಟು ಹೋಗ್ಬಿಟ್ಟು ಅದಕ್ಕೆ ಬೆನ್ನೆಲ್ಲ ಸವರ್ಬಿಟ್ಟು ಮುಳ್ಳೆಲ್ಲ ತೆಗೆದ್ಬಿಟ್ಟು ಅದನ್ನು ದೋಸ್ತ್ ಮಾಡ್ಕೊಂಡ್ಬಿಡ್ತೀನಿ. ಆದ್ರೂ ನಮ್ಮ ಸರ್ಕಸಿಗೆ ಸೇರ್ಕೊಂಡ್ಬಿಡ್ತೀವಿ ದೊಂಬರಾಟಕ್ಕೆ. ಸೊ ಈ ಥರ ಒಂದು ಬ್ಯೂಟಿಫುಲ್ ಸಬ್ಜೆಕ್ಟು ಸರ್ ದೊಂಬರ ಕೃಷ್ಣ ಅಂದರೆ. ನನ್ನ ಎಲ್ಲ ಪ್ರಾಣಿಗಳು, ನನ್ನ ಓಪನಿಂಗು ಸರ್ ಆ ಸಿನಿಮಾದಲ್ಲಿ ಪಿಕ್ಚರ್ ಓಪನಿಂಗು ಕರ್ಚೀಫ್ ಹಿಂಗೆ ಸುತ್ಕೊಂಡ್ಬರ್ತೀನಿ, ಬರೀ ಆ ಕ್ಲೋಸಪ್ ಬರೀ ಕರ್ಚೀಫ್ ತೋರಿಸ್ತಾರೆ. ನೆಕ್ಸ್ಟ್ ಕಟ್ ಮಾಡಿದ್ರೆ ಹಾವು ಹಿಂಗೆ ಹೋಗೋದು ಅಂತ ತೋರಿಸ್ತಾರೆ. ಬಂದು ಓಪನಿಂಗೇ ಹಾವು ಹಿಡಿತೀನಿ ಸರ್. ಹಾವು ಕ್ಯಾಚ್ ಮಾಡಿದ ತಕ್ಷಣ ನನ್ನ ಫೇಸ್ ರಿವೀಲ್ ಆಗುತ್ತೆ. ಟೈಟ್ಲು ಏನು ಸರ್, ಅಲ್ಲೇ ಸ್ಟಾರ್ಟು. ಹಾವನ್ನು ಹಿಡಿದೆ, ಈ ಕಾಡಿಗೆ ನಾನೇ ರಾಜಕುಮಾರ, ಭಯವೇ ಕಾಣದ ನಾನೇ ಧೀರ, ಹಿಡಿಯುವರ್ಯಾರಿಲ್ಲ ನನ್ನ ತಡೆಯುವರ್ಯಾರಿಲ್ಲ. ಆ ಥರ ಒಂದು ಸಾಂಗ್ ಸರ್, ಬ್ಯೂಟಿಫುಲ್ ಲಿರಿಕ್ಸ್ ಇರೋವಂಥದ್ದು. ದ್ವಾಪರದ ಯುಗದಲ್ಲಿ ಶ್ರೀಕೃಷ್ಣ, ಈ ಯುಗದಲ್ಲಿ ಈ ಕೃಷ್ಣ, ಆ ಥರದ್ದೆಲ್ಲ ಲಿರಿಕ್ಸ್ ಎಲ್ಲ ಬರೆದಿದ್ದಾರೆ. ಅದೊಂದು ಓಪನಿಂಗೇ ಆ ಥರ ಒಂದು ಸಾಂಗು. ಹೀರೋ ಇಂಟ್ರೊಡಕ್ಷನ್ನೇ ಪಿಕ್ಚರಲ್ಲಿ ಓಪನಿಂಗ್ ಹಿಂಗೆ ಕರ್ಚೀಫ್ ಹಿಂಗೆ ಸುತ್ಕೊಂಡು ಬರ್ತಾನೆ, ಸಸ್ಪೆನ್ಸಲ್ಲಿ ತೋರಿಸ್ತಾರೆ, ಹಂಗೆ ಮೂವ್ಮೆಂಟ್ ಕ್ಯಾಮ್ರಾ ಹೋಗುತ್ತೆ, ಹಂಗೆ ಹೋಗುತ್ತೆ, ತಸಕದ ಹಿಂಗೆ ಅಂದು ಹಿಡಿತಾನೆ ಸರ್ ಹಂಗೆ. ಆ ಥರ ಎಲ್ಲ ಪ್ರಾಣಿಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಸರ್ ಅದರಲ್ಲಿ. ಅವಾಗ ಇನ್ನೊಂದೇನಂದರೆ ಉದ್ದೇಶ, ಇನ್ನೊಂದೇನೆಂದರೆ ಅವತ್ತು HMK ಮೂರ್ತಿಯವರು ಅವ್ರ ಮನೆಗೆ ಕರೆಸಿದ್ರು. ಬರೋ ಹಾವುಗಳು ಬಂದೈತೆ, ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟಿದ್ದಾನೆ, ಕರೆಸಿದ್ರು. ಅವನು ಬುಸ್ ಹಿಂಗೆ ತೆಗ್ದ ಸರ್, ಆ ಒಂದು ಈ ಬುಟ್ಟಿನ ಬಸ್ ಅಂತ ನಿಂತ್ಕೊಂತು ಸರ್, ನಿಂತ್ಕೊತು. ಹಂಗೂ ನಾನು ಹಿಡ್ಕೊ ಅಂದರು, ಹಿಡ್ಕೊಳಕ್ಕೆ ಹೋದೆ, ಕಚ್ಚೇಬಿಡ್ತು ಸರ್, ಫುಲ್ ರಕ್ತ ಬಂದ್ಬಿಡ್ತು. ಅದಕ್ಕೆ ವಿಷ ಎಲ್ಲ ತೆಗೆದಿದ್ರು, ಬಿಡಿ ವಿಷ ತೆಗೆದಿದ್ರು, ಅಲ್ಲೆಲ್ಲ ತೆಗೆದಿದ್ರು. ಆದರೂ ಫಸ್ಟ್ ಓಪನಿಂಗೆಲ್ಲ ಫಸ್ಟು ಟ್ರೈನಿಂಗ್ ಫೋಟೋ ತೆಗಿಯೋಲ್ಲ ಹಾವು ಕಚ್ಚಿಬಿಡ್ತು. ಏನು ಅವರ ಬ್ರದರಿಂದ ಅಲ್ಲೇ ಡಾಕ್ಟ್ರ್ ಇದ್ದರು, ಅವರೇ ಬಂದರು, TT ಇಂಜೆಕ್ಷನ್ ಎಲ್ಲ ಕೊಟ್ಟರು. ನನಗೆ ಈ ಥರ ಹೇಳಿದ್ದು, ಈ ಥರ ಆದರೂ ಭಯ ಬೀಳಲಿಲ್ಲ. ಬೇರೆ ಬರೀ ಬೈಕೆ ಸುತ್ತಬಿಡ್ತಾರೆ. ಏನಾಗಿರೋದು, ಮನೆಗೆ ಕರ್ಕೊಂಡೋಗ್ಬಿಟ್ಟೆ ಸರ್. ಅವನ ಮನೆಯಲ್ಲೇ ಇಟ್ಕೊಂಡು ಮೈ ಮೇಲೆಲ್ಲ ಸುತ್ಕೊಂಡು ಬಿಟ್ಕೊಂಡು ಎಲ್ಲ ಇಟ್ಕೊಂಡು ಮನೆಗೆ ಕೋತಿನ ಮನೆಗೆ ಕರ್ಕೊಂಡೋಗಿದ್ದೀನಿ, ಉಡಾನ ಮನೆಗೆ ಕರ್ಕೊಂಡೋಗಿದ್ದೀನಿ. ಯಾಕೆ ಅಂದರೆ ಫ್ರೆಂಡ್ಲಿ ಆಗಿರಲಿ, ಫಿಯರ್ ಹೋಗಲಿ, ಅದ್ರ ಜೊತೆ ಇವನು ಫ್ರೆಂಡ್ಲಿ ಆಗಿದ್ದು ಆ್ಯಕ್ಟ್ ಮಾಡಲಿ, ನ್ಯಾಚುರಲ್ ಆಗಿರುತ್ತೆ. ನಮ್ಮ ಮನೆಗೆ ಎಲ್ಲ ಪ್ರಾಣಿಗಳು ನಮ್ಮ ಮನೆಗೆ ಬಂದವೆ. ನಮ್ಮ ಮನೇಲಿ ನಮ್ಮದೇ ನಾಯಿ ಇತ್ತು ಬಿಡಿ, ಅದ್ರ ಜೊತೆಗೆ ಕೋತಿ ಬಂದೈತೆ ನಮ್ಮ ಮನೆಗೆ, 1 ವಾರ ಐತೆ. ಹಾವು ಕರ್ಕೊಂಡು ಮನೆ ಮೇಲೆಲ್ಲ ಹಾಕೊಂಡಿದ್ದೀನಿ ಸರ್. ವಾರಗಟ್ಟಲೆ ಶೂಟಿಂಗು, ಸಾಂಗ್ ರೆಕಾರ್ಡ್ ಶೂಟಿಂಗ್ 2 ದಿವಸ, ಮೈ ಮೇಲೆ ಹಾವುಗಳು. ಈ ಥರದ್ದೆಲ್ಲ ಮಾಡ್ಕೊಂಡು ಎಲ್ಲ ಪ್ರಾಣಿಗಳ ಜೊತೆ ಆ್ಯಕ್ಟ್ ಮಾಡಿದೆ. ಸೊ ನಾವತ್ತು ಎಂಟ್ರಿ ಆದಮೇಲೆ ಅಲ್ಲಿ ಬನ್ನಿ ಅಂದ್ಬಿಟ್ಟು ನನಗೆ ಮಧುವನ್ ಹೋಟ್ಲಿಗೆ ಕರೆಸಿದ್ರು, ಮಿಂಟೋ ಆಸ್ಪತ್ರೆ. ಅದಕ್ಕೆ ಕರೆಸಿದ್ರು. ಅಲ್ಲಿ ನೋಡ್ತೀನಿ ಎಲ್ಲೆಲ್ಲ ಎಂತೆಂಥವ್ರು ಅವರೇ, ಸಖತ್ತಾಗಿರೋರೆಲ್ಲ ಅವರೇ. ಒಬ್ರದ್ದು ಇಂಟರ್ವ್ಯೂ ಆಯಿತು. ನನ್ನ ಸರ್ದಿ ಬಂತು.
ನನ್ನ ಸರದಿ ಬಂತು. ಅವರು ಎಲ್ಲ ಡೈರೆಕ್ಟ್ರು ಅವ್ರು ಇರಲ್ಲ, ಏನೇನು ಮಾಡ್ತೀಯ ಮಾಡಪ್ಪ ನೀನು ಅಂದರು. ನಾನು ಇಲ್ಲಿ ಸತ್ಯ ಹರಿಶ್ಚಂದ್ರಲ್ಲಿ ಡ್ರಾಮಾದಲ್ಲಿ ಕಲ್ತಿದ್ರನ್ನೆಲ್ಲ ಅಲ್ಲಿ ಬಿಟ್ಟೆ. ನನಗೆ ಬರೋದು ನನಗೆ ಬಿಟ್ಟೆ ಸರ್ ಅಲ್ಲಿ. ಹೌದಾ, ಸರಿ. ಈ ಇಪ್ಪಿ ಹಿಂಗಿದ್ನಲ್ಲ ಕರೀಂ ಖಾನ್ ಅವರು, ಕಲಾವಿದ ಆದವನಿಗೆ ಹಣೆ ಕಾಣಿಸ್ಬೇಕಣ, ಏನು ಮಾಡಿ ಹಿಂಗೆ ಬಿಟ್ಕೊಂಡಿದ್ಯಾ ಕೈ ಹಿಂಗೆ ಅಂದರು. ಹಿಂಗೆ ಇಟ್ಕೊಂಡೆ. ಹಿಂಗೆ ಹಣೆ ಕಾಣಿಸ್ಬೇಕು, ಫೇಸು ಕಲಾವಿದ ಆದವನಿಗೆ ಫೇಸ್ ಚೆನ್ನಾಗಿ ಕಾಣಿಸ್ಬೇಕು, ಎಕ್ಸ್ಪ್ರೆಷನ್ಸ್ ಎಲ್ಲ ಗೊತ್ತಾಗಬೇಕು ಅಂದರೆ ನೀನು ಫೇಸ್ ಕ್ಲಿಯರ್ ಆಗಿರಬೇಕು, ಇಲ್ಲೆಲ್ಲ ರಿಂಕಲ್ಸ್ ಎಲ್ಲ ಬರುತ್ತೆ, ಎಕ್ಸ್ಪ್ರೆಷನ್ಸ್ ಎಲ್ಲ ಕ್ಲೀನಾಗಿ ರಿಜಿಸ್ಟರ್ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಆಯಿತು ಅಪ್ಪಾಜಿ ನಮ್ಗೇನು ಗೊತ್ತು. ಆಮೇಲೆ ನಡ್ಕೊಂಬರೋ, ಏನು ಗೊತ್ತು, ನಡ್ಕೊಂಬರೋ, ಈ ಕ್ಯಾಟ್ ವಾಕ್ ಮಾಡಿಸಲ್ವಾ, ಹಂಗಿಂದ ಬರೋ ಹಿಂಗಿಂದ ಬರೋ ಎಲ್ಲ ಥರ ಮಾಡಿದ್ರು. ಏನು ಮಾಡ್ತೀವ, ಡ್ಯಾನ್ಸ್ ಮಾಡ್ತೀವ ಮಾಡೋ, ಏನೋ ಕರಾಟೆ ಮಾಡ್ತೀವ ಮಾಡೋ, ಈ ಬ್ರೂಸ್ಲಿ ಪಿಕ್ಚರ್ಗಳೆಲ್ಲ ನೋಡಿದ್ದ ಹೂ ಅಂದ್ಕೊಂಡು ಏನೇನೋ ಮಾಡಿದೆ. ಮಾಡಾದ್ಮೇಲೆ ಏನು ಮಾಡಿದ್ರು, ಆ ಸಿನಿಮಾದಲ್ಲಿ ಇವನೇ ಟೋಟಲ್ ಪಿಕ್ಚರ್ ಕ್ಯಾರಿ ಮಾಡೋದು ಈ ಹುಡುಗನೇ ಕೃಷ್ಣ. ಅವ್ರೇನು ಮಾಡಿದ್ರು, ಎಲ್ಲ ನೀನು ಶರ್ಟ್ ಬಿಚ್ಚು ಅಂದರು. ಶರ್ಟ್ ಬಿಚ್ಚು, ಪ್ಯಾಂಟು ಶರ್ಟ್ ಹಾಕ್ಕೊಂಡಿದ್ದೆ ಸರ್, ಶರ್ಟ್ ಬಿಚ್ಚು ಅಂದರು. ನೋಡಿದೆ, ಮೈಯೆಲ್ಲ ನೋಡಬೇಕು ಗಟ್ಮುತ್ತಿ ಐತಾ ಏನು ಅಂದ್ಬಿಟ್ಟೆಲ್ಲ ನೋಡಿದ್ರು. ಆಯಿತು, ಸರಿ ಆಯಿತು, ಪ್ಯಾಂಟ್ ಬಿಚ್ಚು ಅಂದರು. ಸರಿ ಆಯಿತು, ಪ್ಯಾಂಟ್ ಬಿಚ್ಚಿ ನಿಂತ್ಕೊಂಡೆ. ನೆಕ್ಸ್ಟ್ ಏನಾದರೂ ಹೇಳ್ತಾರೇನೋ ಅಂತ ನಾನು ಆ್ಯಂಟಿಸಿಪೇಷನು, ನೆಕ್ಸ್ಟ್ ಏನಾದರೂ ಹೇಳ್ಬೋದು ಅಂತ. ಏನೂ ಹೇಳಲಿಲ್ಲ ಅವರು. ಸರ್ ಚಡ್ಡಿ ಬಿಚ್ಚಲ ಅಂದೆ ನಾನು. ಹ್ಞೂ ಸರ್, ನಾನೇ ಚಡ್ಡಿ ಬಿಚ್ಚಲ ಅಂದೆ, ಚಡ್ಡಿ ಬಿಚ್ಚಲ ಅಂದೆ. ಎಲ್ಲ ಒಂದೊಂದು ರಿಯಾಕ್ಷನ್ ಎಕ್ಸ್ಚೇಂಜ್ ಆಯ್ತು ಅವ್ರವ್ರದ್ದೇ. ಟಕ್ಕಂತ ಕರೀಂ ಖಾನ್ ಅವರು ಬಿಚ್ಚು ಅಂದರು ಸರ್. ಬಿಚ್ಚಿ ನೇಕಡಾಗಿ ನಿಂತ್ಕೊಂಡೆ ಸರ್, ನೇಕಡಾಗಿ ನಿಂತ್ಕೊಂಡೆ. ಆ ಒಂದು ಧೈರ್ಯ ಮಾಡಿದ್ದಕ್ಕೆ ನನಗೆ ಸೆಲೆಕ್ಷನ್ ಏನೂ ಮಾತಾಡಲಿಲ್ಲ ಅವರು. ಯು ಆರ್ ಸೆಲೆಕ್ಟೆಡ್ ಹೋಗಿ ಅಂದ್ಬಿಟ್ರು. ಇಷ್ಟೇ ಸರ್ ನನ್ನ ಲೈಫ್ನಲ್ಲಿ ನಾನು ಮೇಜರಾಗಿ ದೊಂಬರಕೃಷ್ಣ ಸುರೇಶ್ ಆಗಿದ್ದು ಅದೊಂದೇ ಕಾರಣ. ಆ ಧೈರ್ಯಕ್ಕೆ. ಎಷ್ಟು ಏಜ್ ಅವಾಗ? ಅದೇ 11-12 ವರ್ಷ ಅಷ್ಟೇ. ಇಮಿಡಿಯೇಟ್ ಆಫ್ಟರ್ ಸೌತಿನಗಳು ಇಮಿಡಿಯೇಟ್ ಇದು. ಸೊ ಒಂದು ಪಿಕ್ಚರಲ್ಲಿ ಸಪೋರ್ಟಿಂಗ್ ಆ್ಯಕ್ಟರ್, ನೆಕ್ಸ್ಟ್ ಪಿಕ್ಚರ್ ಹೀರೋ. ಹೀರೋ ಆಯ್ತಾ ಸರ್. ಸೊ ಇಮಿಡಿಯೇಟು ಎಲ್ಲ ಒಬ್ಬೊಬ್ರು ರಿಯಾಕ್ಷನ್ ಸರ್. ಈಗ ನಮ್ಮ ಸಿನಿಮಾದಲ್ಲಿ ಕ್ಲೋಸಪ್ ಕಟ್ ಮಾಡ್ತಾರಲ್ಲ, ಹಂಗೆ ಅವ್ರವರು ಹಿಂಗೆ ಎಕ್ಸ್ಚೇಂಜ್ ಮಾಡ್ತಾರೆ, ಒಬ್ಬೊಬ್ಬರು ಮಕ್ಕ ನೋಡ್ಕೋತಾರೆ. ಸೈಲೆಂಟ್, ಬ್ರಿಂಗ್ ಡ್ರಾಪ್ ಸೈಲೆಂಟ್ ಸ್ವಲ್ಪ ಹೊತ್ತು. ಕರೀಂ ಖಾನ್ ವೆರಿ ಗುಡ್, ಹುಡುಗನ ಧೈರ್ಯ ಆಯ್ತು ಕಣೆ, ಏನು ಬೇಕಾದ್ರು ಮಾಡ್ತಾನೆ, ಸೆಲೆಕ್ಟೆಡ್ ಅಂದ್ಬಿಟ್ರು ಸರ್. ಸೆಲೆಕ್ಟ್ ಆಗೋಗ್ಬಿಟ್ಟೆ. ಆದಮೇಲೆ 6 ತಿಂಗಳು ಜಯನಗರದಲ್ಲಿ, ಶಾಂತಿನಗರದಲ್ಲಿ ಗಣೇಶ್ ಮಾರುತಿ ವ್ಯಾಯಾಮ ಶಾಲಾ ಅಂತ ಇದೆ, ಅಲ್ಲಿ ನನಗೆ 6 ತಿಂಗಳು ಟ್ರೈನಿಂಗ್ ಕೊಟ್ಟರು. ಇಮಿಡಿಯೇಟ್ ಶೂಟ್ ಹೋಗಲಿಲ್ಲ? ಇಮಿಡಿಯೇಟ್ ಶೂಟಿಂಗ್ ಹೋಗಲಿಲ್ಲ. ನನಗೆ ಪ್ರಾವದಲ್ಲಿ ಈಜು ಹೊಡಿಬೇಕು, ಸ್ವಿಮ್ ಮಾಡಬೇಕು ಅಂದ್ಬಿಟ್ಟು ಸ್ವಿಮ್ಮಿಂಗ್ ಕಲಿಸಿದ್ರು, ಹಾರ್ಸ್ ರೈಡಿಂಗ್ ಕಲಿಸಿದ್ರು, ಜಿಮ್ನಾಸ್ಟಿಕ್ ಕಲಿಸಿದ್ರು, ಕತ್ತಿ ವರ್ಷೆ, ಕುದುರೆ ಓಡಿಸೋದು, ಕತ್ತಿ ವರ್ಷೆ, ಮತ್ತು ಈ ಜಿಂಕೆದು ಕೊಂಬು ಬರುತ್ತೆ ಗೊತ್ತಾ, ಅದರಲ್ಲಿ ಫೈಟಿಂಗ್ ಮಾಡೋದು ಎಲ್ಲ, ಪ್ರತಿಯೊಂದು ನಂದು ಒಂದು ಪೈಸಾ ಖರ್ಚಿಲ್ಲದೆ ಎಲ್ಲ ಅವರೇ ಖರ್ಚು ಮಾಡಿ ನನಗೆ ಟ್ರೈನಿಂಗ್ ಕೊಟ್ಟರು ಸರ್. ಟ್ರೈನಿಂಗ್ ಕೊಟ್ಟು ಶೂಟಿಂಗ್ ಹೋಗಿದ್ದು. 6 ತಿಂಗಳು? 6 ತಿಂಗಳು ಟ್ರೈನಿಂಗ್ ಕೊಟ್ಟರು ಸರ್. 6 ತಿಂಗಳು ನಾನು ನಮ್ಮ ಜಯನಗರ ಸ್ವಿಮ್ಮಿಂಗ್ ಪೂಲಲ್ಲಿ ಕಲಿತೆ, ಮತ್ತು ಇಲ್ಲಿ ನಮ್ಮ ಶೇಷಾದ್ರಿಪುರಂ ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲೂ ಕಲಿತೆ. ಅಲ್ಲೆಲ್ಲ ತುಂಬ ಹೆಲ್ಪ್ ಮಾಡಿದ್ರು ನನಗೆ. ಫಿಲಮಲ್ಲಿ ಮಾಡ್ತಾನಪ್ಪ ಹುಡುಗ, ನಮ್ಗೆ ಎಂಕರೇಜ್ ಮಾಡೋಣ ಅಂದ್ಬಿಟ್ಟು ಫುಲ್ಲೆಲ್ಲ ಅವರು ಇಂಟ್ರೆಸ್ಟ್ ತೊಗೊಂಡು ನನಗೆಲ್ಲ ಸ್ವಿಮ್ಮಿಂಗ್ ಎಲ್ಲ ಕಲಿಸಿದ್ರು. ಪ್ರತಿಯೊಂದು ಸಾರಿ ಇವತ್ತು ನಾನು ಏನಾದರೂ ಮಾಡ್ತಿದ್ದೀನಿ ಫೈಟ್ಸು ಅಂತ ಹೇಳಿದ್ರಿ ನೀವು, ಫೈಟ್ಸ್ ತುಂಬ ಎಕ್ಸ್ಟ್ರಾರ್ಡಿನರಿ ಮಾಡ್ತೀರಾ ಅಂತ ಹೇಳಿದ್ರಲ್ಲ, ಅದೆಲ್ಲ ಮಾಡೋಕ್ಕೆ ಅವತ್ತು ನಾನು ಕಲ್ತಿದ್ದು ಸರ್. ಅವತ್ತು ಕಲ್ತಿದ್ದು ಇವತ್ತರೆಗೂ ಇದೆ. ನನ್ನ ಬೆಳಗ್ಗೆ ನನ್ನ ಜೀವನ ಹೆಂಗೆ ಅಂದರೆ, ಅವತ್ತಿನ ದಿನ ಬೆಳಗ್ಗೆ 6 ಗಂಟೆಗೆ ಎದ್ದರೆ ನಮ್ಮ ಮನೆಯಿಂದ ಪ್ರಕಾಶ್ ನಗರದವರೆಗೂ ಜಾಗಿಂಗ್, ಭಾಷಮ್ ಸರ್ಕಲ್ ಹತ್ಕೊಂಡು ಪ್ರಕಾಶ್ ನಗರಕ್ಕೆ ಓದ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕರಾಟೆ ಪ್ರಾಕ್ಟೀಸ್ ಬೆಳಗ್ಗೆ 6ಕ್ಕೆ. ಕರಾಟೆ ಪ್ರಾಕ್ಟೀಸ್ ಮುಗಿಸ್ಕೊಂಡು ಇಮ್ಮಿಡಿಯೇಟ್ ಅಲ್ಲಿಂದ ಶೇಷಾದ್ರಿಪುರಂ ಸ್ವಿಮ್ಮಿಂಗ್ ಮಾಡ್ಕೊಂಡು, ಆಮೇಲೆ ಡ್ಯಾನ್ಸ್ ಕ್ಲಾಸ್ ಹೋಗಿ ಡ್ಯಾನ್ಸ್ ಮಾಡ್ಕೊಂಡು, ಸಾಯಂಕಾಲ ಗಣೇಶ್ ಮಾರುತಿ ವ್ಯಾಯಾಮ ಶಾಲೆಗೆ ಹೋಗ್ಬಿಟ್ಟು 3 ಅವರ್ಸ್ ಟ್ರೈನಿಂಗ್. ಇದೇ ಥರ 6 ತಿಂಗಳು ನನ್ನ ಇದು. ದಿನ 7-8 ಅವರ್ ಬರೀ ಸರ್ ಅದೇ. ಸೊ ನೀವು ಎಜುಕೇಷನ್ ಬಗ್ಗೆ ಕೇಳಿದ್ರೆ, ಹಂಗಾಗಿ ನಾನು ಜಾಸ್ತಿ ಎಜುಕೇಷನ್ ಮಾಡೋಕ್ಕಾಗಲಿಲ್ಲ. ಅಲ್ಲ, ಇದೇ ದೊಡ್ಡ ಎಜುಕೇಷನ್ ಆಗೋಯ್ತಿಲ್ಲ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.